ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2027ನೇ ಶೈಕ್ಷಣಿಕ ಸಾಲಿನ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ತಮಗೆ ತಿಳಿಸಿಕೊಟ್ಟಿದ್ದೀನಿ. ಇವತ್ತು ಕೂಡ ಇಲ್ಲಿ ನವೋದಯ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಪೂರ್ಣಗೊಳಿಸುವಂತಹ ಏನು ಒಂದು ಪ್ರಶ್ನೆಗಳು ಕೇಳ್ತಾರೆ ಈ ವರ್ಷದ ನವೋದಯ ಎಕ್ಸಾಮಲ್ಲಿ, ಅವುಗಳ ಮೇಲೆ ಈ ಹಿಂದಿನ ವರ್ಷಗಳಲ್ಲಿ ಕೇಳಲಾದಂತಹ ಕ್ವಶನ್ಗಳು ಯಾವುವು ಮತ್ತು ಯಾವ್ಯಾವ ವರ್ಷಗಳಲ್ಲಿ ಕೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಇದು ಕೂಡ ಏನು ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರ, ಚೌಕ, ವೃತ್ತ, ತ್ರಿಭುಜ, ಆಯತದ ಮೇಲೆ ಕೇಳುವಂಥ ಪ್ರಶ್ನೆಗಳಾಗಿರ್ತಾವೆ. ಇದು ನೋಡ್ಬೋದು, ಇದು ಚೌಕದ ಮೇಲೆ ಕೇಳಲಾದ ಪ್ರಶ್ನೆ ಆಗಿರ್ತದೆ. ಇದನ್ನು ತಾವು ಏನು ಮಾಡಬೇಕು, ಈ ರೀತಿ ನೋಡ್ಬೋದು, ಚೌಕವಾಗಿ ಪೂರ್ಣಗೊಳಿಸ್ಕೋಬೇಕು. ಫಸ್ಟ್ ಅದನ್ನು ತಾವು ಸ್ಕೇಲನ್ನು ಬಳಸಿದ್ರು ಸೂಕ್ತ. ನೋಡ್ಬೋದು, ಈ ರೀತಿ ಬಳಸ್ಕೊಂಡಾಗ ಚೌಕ ಆಯಿತು ಅಂದ್ಕೊಡ್ರಿ. ಇಲ್ಲಿ ನೋಡ್ರಿ, ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಅಂತ ತಾವು ಹುಡುಕಬೇಕಾಗುತ್ತೆ. ಇದು ನೋಡ್ತಾ ಹೋಗಿ 2005ರಲ್ಲಿ ಕೇಳಲಾಗಿತ್ತು. ಸೊ ಇಲ್ಲಿ ಎ ಆಪ್ಷನ್ ಇಲ್ಲ, ಬಿ ಮತ್ತು ಇಲ್ಲಿ ಸಿ ಮತ್ತು ಡಿಗಳಿಲ್ಲ, ಬಟ್ ಬಿ ಆಪ್ಷನ್ ಇದೆ ನೋಡಿ, ಸರಿಯಾಗಿದೆ. ಆದ್ದರಿಂದ ಇದು ಆನ್ಸರ್ ಬಿ ಆಗುತ್ತದೆ. ಇನ್ನು ಮುಂದಿನ ಒಂದು ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ. ಇದು ಕೂಡ 2005ರಲ್ಲಿ ಕೇಳಲಾದಂತಹ ಪ್ರಶ್ನೆ ಆಗಿತ್ತು. ಇಲ್ಲಿ ನಾನು ಇನ್ನೊಂದು ರೇಖೆಯನ್ನು ಇಲ್ಲಿ ಗೆರೆ ಎಳೆದಿಲ್ಲ, ಯಾಕಂದರೆ ಇಲ್ಲೇ ನೇರವಾಗಿ ಬಂದಿರೋದ್ರಿಂದ. ಸೊ ಇಲ್ಲಿ ನೋಡ್ತಾ ಹೋಗಿ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ನೀವೇ ಹೇಳಿಬಿಡ್ತೀರಿ. ಇದು ಬಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಒಂದು ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳು. ನೋಡಿರಿ, ನವೋದಯದ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂದರೆ, ಈ ಬಾರಿಯೂ ಕೂಡ ಇದು ಕಳೆದ ವರ್ಷದಕ್ಕೆ ಮಾಡೆಲ್ ನಂಬರ್ 6 ಅಂತ ಕರಿತಾ ಇದ್ರು, ಮಾದರಿ 6. ಯಾಕಂದರೆ ಇಲ್ಲಿ ಇದು ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಪೂರ್ಣಗೊಳಿಸುವಂತಹ ಒಂದು ಪರೀಕ್ಷೆ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇದೇ ರೀತಿ ಈ ವೃತ್ತದ ಈ ಚೌಕದ ಒಳಗೆ ಬಂದಿರುವಂತಹ ಒಂದು ಸಮಸ್ಯಾ ಚಿತ್ರದ ಭಾಗ ಯಾವುದು ಅಂತ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗ್ತದೆ. ಇಲ್ಲಿ ನೋಡಿದರೆ ತಾವು ಕೂಡ ಹೇಳ್ತೀರಿ. ಇನ್ನು ನೆಕ್ಸ್ಟ್ ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ ತಾವುಗಳು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಈ ರೀತಿ ತಾವು ಕೂಡಿಸ್ಕೊಂಡಾಗ ಅದು ಚೌಕವಾಗಬೇಕು. ತಾವು ಸ್ಕೇಲನ್ನು ಬಳಸಿ. ಓಕೆ, ಇಲ್ಲಿ ನೋಡ್ಬೋದು, ಈ ರೀತಿಯಾಗಿರುವಂತಹ ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ ಈ ಭಾಗ ಯಾವುದು ಅಂತ ನೋಡ್ತಾ ಹೋದರೆ ಇಲ್ಲಿ ಎ ಅಥವಾ ಬಿ ಅಥವಾ ಡಿ ಅಲ್ಲ, ಅದು ಸಿ ಆಪ್ಷನ್ ಆಗುತ್ತದೆ. ಇದನ್ನು ನೋಡ್ಬೋದು, ಇದು ನೇರವಾಗಿ ತಾವು ಈ ರೀತಿ ಕೂಡಿಸಿಬಿಟ್ರೆ ಸಾಕು. ಇದರೊಳಗೆ ಬಂದಿರುವಂತಹ ಭಾಗ ಯಾವುದು ಅಂತ ನೋಡ್ತಾ ಹೋಗಿ ಇಲ್ಲಿ ನೋಡಿದಾಗ ನೇರವಾಗಿ ಹೇಳ್ತೀರಿ ಸಿ ಆಪ್ಷನ್ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇವೆಲ್ಲವೂ ಕೂಡ 2005ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳಾಗಿದ್ದಾವೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ಬೋದು, ನೆಕ್ಸ್ಟ್ ಪ್ರಶ್ನೆಯನ್ನು ಈ ರೀತಿ ಬರ್ತದಲ್ವಾ. ಸೊ ಈ ರೀತಿ ಇರುವಂತಹ ಸಮಸ್ಯೆ ಚಿತ್ರ ಯಾವುದು ಅಂದರೆ ಇಲ್ಲಿ ಬಿ ಆಪ್ಷನ್. ಇಲ್ಲಿ ನೋಡ್ಬೋದು 3 ಎ ಸಿ ಡಿಗಳು ಆಗೋದಿಲ್ಲ. ನೀವು ಮುಂದಿನ ಸಮಸ್ಯಾ ಚಿತ್ರವನ್ನು ನೋಡ್ಬೋದು. ಇದು 2006ರಲ್ಲಿ ಕೇಳಲಾದಂತಹ ಕ್ವಶನ್ ಆಗಿದೆ. ಈ ರೀತಿ ತಾವು ಸ್ಕೇಲನ್ನು ಬಳಸ್ಕೊಳ್ರಿ. ಸ್ಕೇಲ್ ಬಹಳಷ್ಟು ಇಂಪಾರ್ಟೆಂಟ್ ಈ ಒಂದು ರೇಖಾಚಿತ್ರಗಳಿಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ನೇರವಾಗಿ ಹೇಳಬಹುದು ಬಿ ಆಪ್ಷನ್ ಅಂತ. ಹಾಗಾದರೆ ಮುಂದಿನ ಸಮಸ್ಯೆಯನ್ನು ನೋಡೋಣ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರ ಇದೆ ಅಲ್ವಾ, ಇದನ್ನು ತಾವೇನು ಮಾಡಬೇಕಾಗ್ತದೆ, ಈ ರೀತಿ ಚೌಕವಾಗಿ ಮಾರ್ಪಡಿಸ್ಕೊಳ್ಬೇಕು. ಓಕೆ, ನೋಡಿ, ಈ ರೀತಿ ಇರುವಂತಹ ಸಮಸ್ಯಾ ಚಿತ್ರ 4 ಸಮಸ್ಯಾ ಚಿತ್ರ ನೋಡಿದಾಗ ಇಲ್ಲಿ ಡಿ ಆಗಲಿ ಅಥವಾ ಸಿ ಆಗಲಿ ಅಥವಾ ಎ ಆಗಲಿ ಆಗೋದಿಲ್ಲ, ಅದು ಬಿ ಆಪ್ಷನ್ ಆಗುತ್ತದೆ. ಓಕೆ, ನೆಕ್ಸ್ಟ್ ಸಮಸ್ಯಾ ಚಿತ್ರವನ್ನು ನೋಡೋಣ. ಈ ರೀತಿ ಬಂದಿರುವಂತಹ ರೇಖಾಚಿತ್ರಗಳನ್ನು ಪೂರ್ಣಗೊಳಿಸ್ಕೋಬೇಕು ತಾವು, ಅದು ಚೌಕವಾಗಿ ಮಾರ್ಪಡಿಸ್ಕೊಳ್ಬೇಕು. ತಾವು ಸ್ಕೇಲನ್ನು ಬಳಸುವುದು ಬಹಳ ಸೂಕ್ತ. ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ ತಮಗೆ. ನೋಡ್ಬೋದು, ಈ ರೀತಿ ಬಂದಿರುವಂಥ ಚಿತ್ರ ಯಾವುದಂತ ನೋಡ್ತಾ ಹೋಗಿ ಇಲ್ಲಿ ನೋಡಿದರೆ ತಾವುಗಳು ಕೂಡ ಹೇಳ್ಬೋದು ಇಲ್ಲಿ ಸಿ ಆಗಲಿ ಅಥವಾ ಡಿ ಆಗಲಿ ಅಥವಾ ಬಿ ಆಗಲಿ ಆಗೋದಿಲ್ಲ, ಇದು ಎ ಆಪ್ಷನ್ ಆಗ್ತದೆ. ಓಕೆ, ಮುಂದಿನ ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರವನ್ನು. ಓಕೆ, ಇಲ್ಲಿ ನೋಡಿದಾಗ ಈ ರೀತಿ ಇರುವಂಥ ರೇಖಾಚಿತ್ರ ಒಳಗಡೆ ಬಂದಿರುವಂಥದ್ದು ಯಾವುದಂತ ನೋಡಿದರೆ ಹೇಳ್ಬೋದು ತಾವುಗಳು ಕೂಡ, ಅದು ಆಪ್ಷನ್ ಬಿ ಆಗ್ತದೆ. ಉಳಿದೆಲ್ಲ ಚಿತ್ರಗಳು ಬಹಳಷ್ಟು ಡಿಫರೆಂಟ್ ಆಗಿದಾವು. ಇದು ಕೂಡ 2006ರಲ್ಲಿ ಕೇಳಲಾದಂತಹ ಕ್ವಶನ್ ಆಗಿದೆ. ಓಕೆ, ಮುಂದಿನ ಒಂದು ಸಮಸ್ಯಾ ಚಿತ್ರವನ್ನು ವೀಕ್ಷಣೆ ಮಾಡಿ ಈ ರೀತಿ ಕೂಡಿಸ್ಕೋಬೇಕು. ಓಕೆ, ನೋಡಿ, ಇಲ್ಲಿ ಒಳಗೆ ಬಂದಿರುವಂಥ ರೇಖಾಚಿತ್ರ ಯಾವ ರೀತಿ ಇದೆ ಅಂದರೆ ನೋಡ್ಬೋದು, ಇಲ್ಲಿ ಎ ಆಗಲಿ ಅಥವಾ ಬಿನೂ ಆಗೋದಿಲ್ಲ, ಡಿ ಅಂತೂ ಆಪ್ಷನ್ ಅಲ್ಲ. ಬಟ್ ಇಲ್ಲಿ ಸಿ ಇದೆ ನೋಡಿ, ಸಂಪೂರ್ಣವಾಗಿ ಮ್ಯಾಚ್ ಆಗುವಂಥ ಸಮಸ್ಯಾ ಚಿತ್ರ ಆಗಿದೆ.
ಏನು ಇಲ್ಲಿ ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಪೂರ್ಣಗೊಳಿಸುವುದು ಅಂದರೆ ಕೊಟ್ಟಿರುವಂಥ ಚೌಕ, ವೃತ್ತ, ತ್ರಿಭುಜ ಅಥವಾ ಆಯತದ ಒಂದು ಭಾಗ ಕಟ್ ಮಾಡಲಾಗಿರುತ್ತೆ. ಆ ಕಟ್ ಮಾಡಲಾದ ಭಾಗ ಯಾವ ಸಮಸ್ಯಾ ಚಿತ್ರ ಅಂತ ಹೇಳಿ 4 ಆಪ್ಷನ್ಸ್ಗಳಲ್ಲಿ ಹುಡುಕಬೇಕಾಗುತ್ತೆ. ಹಾಗಾದರೆ ಮುಂದಿನ ಸಮಸ್ಯಾ ಚಿತ್ರವನ್ನು ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳೇ ಓಕೆ, ಈ ರೀತಿ ನೋಡ್ರಿ, ಈ ರೀತಿ ಬರುವಂತಹ ಸಮಸ್ಯಾ ಚಿತ್ರ ಯಾವುದು ಅಂತ ನೋಡಿದಾಗ ಇಲ್ಲಿ ಆಪ್ಷನ್ ಬಿ ಅಥವಾ ಎ ಅಥವಾ ಡಿ ಆಗೋದಿಲ್ಲ, ಅದು ಸಿ ಆಪ್ಷನ್ ಆಗ್ತದೆ. ದಿಕ್ಕು ಬದಲಾಗಬಹುದು, ಆದರೆ ಅದರ ರೂಪ ಮಾತ್ರ ಬದಲಾಗಬಾರ್ದು. ಓಕೆ, ಇದು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. 2007ರಲ್ಲಿ ಕೇಳಲಾದಂತಹ ಕ್ವಶನ್ ಇದು. ಇದನ್ನು ಇಷ್ಟು ತಾವು ಏನು ಮಾಡಬೇಕು ಅಂದರೆ ಕೂಡಿಸ್ಕೋಬೇಕು. ಓಕೆ, ನೋಡಿದ್ರಾ ಈ ರೀತಿ ಇರುವಂಥ ಚಿತ್ರ ಯಾವುದು ಅಂತ ನೋಡಿದರೆ ನೇರವಾಗಿ ಹೇಳ್ಬೋದು ನಾವು ಬಿ ಆಪ್ಷನ್ ಅಂತ. ನೀವು ಮುಂದಿನ ಒಂದು ಸಮಸ್ಯೆ ಚಿತ್ರವನ್ನು ವೀಕ್ಷಣೆ ಮಾಡಿ. ಇದನ್ನು ಕೂಡ ಹಾಗೆ 2007ರಲ್ಲಿ ಕೇಳಲಾದಂತಹ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇದನ್ನು ಇನ್ನೂ ಸ್ವಲ್ಪ ಈ ರೀತಿ ನೀಟಾಗಿ ತೊಗೋಬೇಕಾಗ್ತದೆ. ಹಾಗಾದರೆ ಈ ರೀತಿ ಇರುವಂಥದ್ದು ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇಲ್ಲಿ ಇದು ಕೂಡ 2007ರಲ್ಲಿ ಕೇಳಲಾದಂತಹ ಕ್ವಶನ್ ಆಗ್ತದೆ ವಿದ್ಯಾರ್ಥಿಗಳೇ. ನೋಡ್ಬೋದು ಈ ರೀತಿ ತಾವು ಸ್ಕೇಲನ್ನು ಬಳಸ್ಕೊಡ್ರಿ, ನೀಟಾಗಿ ಸ್ಕೇಲಿಂದ ತೊಗೊಂಡ್ರೆ ಗೊತ್ತಾಗ್ತದೆ ತಮಗೆ. ಓಕೆ, ಈ ರೀತಿ ಇರುವಂಥದ್ದು ಯಾವುದು ಅಂದರೆ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಆಗ್ತದೆ. ಮುಂದಿನ ಒಂದು ಸಮಸ್ಯಾ ಚಿತ್ರ, ಇದು ಕೂಡ 2007ರಲ್ಲಿ ಕೇಳಲಾದಂತಹ ಕ್ವಶನ್ ಆಗಿದೆ. ಓಕೆ, ನೋಡಿ ಈ ರೀತಿ ಇರುವಂಥದ್ದು 4 ಆಪ್ಷನ್ಸ್ಗಳಲ್ಲಿ ನೋಡಿದಾಗ ಯಾವ್ದು ಆನ್ಸರ್ ಆಗ್ತದೆ ಅಂದರೆ ಬಿ ಆಪ್ಷನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ತಾವುಗಳು ಇಲ್ಲಿ ಈ ರೀತಿ, ಇದು ಇನ್ನೂ ಸ್ವಲ್ಪ ತೊಗೊಳ್ಬೇಕಾಗುತ್ತೆ ಈ ರೀತಿ. ಓಕೆ, ಈ ರೀತಿ ಇರುವಂತಹ ಸಮಸ್ಯಾ ಚಿತ್ರ ಯಾವುದು ಅಂತ ನೋಡಿದರೆ ಇಲ್ಲಿ ಹೇಳ್ಬೋದು ತಾವುಗಳು ಕೂಡ ಎ ಆಪ್ಷನ್. ಓಕೆ, ಇಲ್ಲಿ ಅರ್ಧ ಭಾಗ ಕಟ್ ಮಾಡಲಾಗಿದೆ ಅಲ್ವಾ, ಇದನ್ನು ತಾವೇನು ಮಾಡಬೇಕು, ಈ ರೀತಿ ಕೆಳಗಡೆ ತೊಗೋಬೇಕಾಗ್ತದೆ, ಮೇಲ್ಗಡೆ ತೊಗೊಳ್ಬಾರ್ದು. ಓಕೆ, ಇಲ್ಲಿ ನೋಡಿ. ಓಕೆ, ಈ ರೀತಿ ಇರುವಂಥ ಸಮಸ್ಯಾ ಚಿತ್ರ ಯಾವುದಂತ ನೋಡ್ತಾ ಹೋದಾಗ ಇಲ್ಲಿ ಎ ಅಥವಾ ಇಲ್ಲಿ ಒಳಗಡೆ ಇರುವ ಭಾಗವನ್ನು ನೋಡಬೇಕಾಗ್ತದೆ. ಇಲ್ಲಿ ಡಿ ಕೂಡ ಇಲ್ಲ, ಬಟ್ ನೋಡ್ಬೋದು ಸಿ ಆಪ್ಷನ್ ಸರಿಯಾಗಿದೆ. ಇನ್ನು ನೆಕ್ಸ್ಟು ಸಮಸ್ಯೆ ಚಿತ್ರವನ್ನು ವೀಕ್ಷಣೆ ಮಾಡಿ. ಓಕೆ, ಈ ರೀತಿ ಇರುವಂಥದ್ದು ಯಾವುದು ಅಂತ ನೋಡ್ತಾ ಹೋದರೆ ನೇರವಾಗಿ ಹೇಳ್ಬೋದು ತಾವುಗಳು ಕೂಡ ಎ ಆಪ್ಷನ್ ಆಗುತ್ತದೆ. ಇದು 2008ರಲ್ಲಿ ಕೇಳಲಾದಂತಹ ಕ್ವಶನ್ಗಳಾಗಿವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವುಗಳು. ನೋಡಿ ಇಲ್ಲಿ ಈ ರೀತಿ ಬಂದಿರುವಂಥದ್ದು ಯಾವುದು ಅಂದರೆ ನೋಡ್ಬೋದು ಒಳಗಡೆ ಇರುವಂತಹ ಭಾಗ ಬಿ ಆಪ್ಷನ್ ಆಗ್ತದೆ. ಇದನ್ನು ನೇರವಾಗಿ ತಾವು ಈ ರೀತಿ ಕೂಡಿಸ್ಕೋಬೇಕಾಗ್ತದೆ. ನೋಡಿ ಈ ರೀತಿ ಇರುವಂಥದ್ದು ಯಾವ ಭಾಗ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು ಅದು ಸ್ವಲ್ಪ ಆಯತ ರೀತಿ ಬರುವುದರಿಂದಾಗಿ ಡಿ ಆಪ್ಷನ್ ಆಗ್ತದೆ. ಈ ರೀತಿ ತಾವು ಇವು ಈ ಹಿಂದಿನ ವರ್ಷಗಳಲ್ಲಿ ಕೇಳಲಾದಂತಹ ಕ್ವಶನ್ಗಳಾಗಿವೆ.